ಅಮ್ಮ, ನಾನು ನಿಮಗೇನೋ ಹೇಳ್ಬೇಕಾಗಿತ್ತು. ಅದೇನು ಅಂತ ಹೇಳವ ದೀಪ. ಅದಕ್ಕೂ ಮುಂಚೆ ಊಟ ಮಾಡು. ಊಟ ಮಾಡ್ತಾ ಮಾಡ್ತಾ ಹೇಳ್ಬೋದಲ್ವಾ? ಹೊರಗೆ ಕೆಲ್ಸಕ್ಕೆ ಹೋಗೋ ಹುಡುಗಿ ನೀನು, ಹೊಟ್ಟೆ ತುಂಬ ಊಟ ಮಾಡ್ಬೇಕಣಮ್ಮ. ಹಿಂಗೆ ಸುಮ್ಮನೆ ಇದ್ರೆ ಹೆಂಗೆ ಹೇಳು? ಅದೇನು ಅಂತ ಹೇಳು. ಊಟ ಮಾಡ್ತಾ ಮಾಡ್ತಾ ಮಾತಾಡೋಣ. ಸಂಜೆ ಮನೆಗೆ ಬಂದಾಗಿಂದ ಏನೋ ಒಂಥರ ಬೇಜಾರಾಗಿದೆಯಾ ಅಂತ ಹೇಳ್ತಾ ಇದ್ರು ನಿಮ್ಮಮ್ಮ. ಏನಾಯ್ತು? ಹೇಳವ ದೀಪ, ಏನಾಯ್ತು ಮಗಳೇ? ಅಪ್ಪ, ಅದ್ಯಾರೋ ಗೋಪಾಲ್ಪುರದ ರವಿ ಮತ್ತು ಶಾಂತ ಅಂತೆ, ಅವ್ರ ಮಗ ಗೋವಿಂದ್ ಅಂತ. ಅವ್ರು ನನ್ನ ಮದುವೆ ಆಗ್ತೀನಿ ಅಂತ ಕೇಳ್ತಾ ಇದ್ರು. ನೀವೆಲ್ಲ ಹಿಂಗೆ ನೋಡೋ ಹಂಗೆ ಏನೂ ಇಲ್ಲ. ನಾನೇನೋ ಅವ್ರ ಜೊತೆ ಪ್ರೀತಿ ಪ್ರೇಮ ಅಂತ ಹೋಗಿಲ್ಲ. ಅವ್ರು ಯಾರು ಅಂತ ನನಗೀಗಲೂ ಗೊತ್ತಿಲ್ಲ. ಅವತ್ತೊಂದಿನ ಬ್ಯಾಂಕಲ್ಲಿ ಏನಾಯಿತು ಅಂದರೆ ಇಷ್ಟ ಆಯಿತು. ನಾನೇನೋ ಸುಮ್ಮನೆ ತಮಾಷೆ ಮಾಡ್ತಾ ಇದ್ದಾರೆ ಅಂತಲೇ ಯೋಚನೆ ಮಾಡ್ತಾಯಿದ್ದು. ಆದರೆ ಅವ್ರ ದಿನ ಬೆಳಗ್ಗೆ ಸಂಜೆ ಹಿಂದೆಂದನೇ ಬರ್ತಾ ಇದ್ದಾರೆ. ಬ್ಯಾಂಕ್ ಬಂದು ಇದನ್ನೇ ಹೇಳಿ ಹೋಗ್ತಾ ಇದ್ದಾರೆ. ಮತ್ತು ಊರಲ್ಲಿ ಯಾರಾದರೂ ನನ್ನ ಅವ್ರ ಜೊತೆಗೆ ಮಾತಾಡೋದು ನೋಡಿ ಏನೇನೋ ಅಂದ್ಕೊಂಡು ಆ ವಿಷಯ ಬಂದು ನಿಮ್ಮ ಹತ್ರ ಹೇಳಿದರೆ ಸುಮ್ಮನೆ ನೀವಿಬ್ಬರು ಏನೇನೋ ಯೋಚನೆ ಮಾಡ್ತೀರಾ. ಅದಕ್ಕೆ ನಾನೇ ಮೊದಲೇ ಹೇಳ್ತಾ ಇದ್ದೀನಿ. ಮುಂದೆ ನೀವೇನು ಮಾಡ್ತೀರೋ ಅದು ನಿಮಗೆ ಬಿಟ್ಟಿದ್ದು. ದೀಪ, ನಿನ್ನ ಕೈಲಿ ಹೇಳಪ್ಪ. ನಾವು ಹೇಳೋದು ಆಮೇಲೆ. ಮೊದಲ ಹುಡುಗ ನಿಂಗೆ ಇಷ್ಟ ಆಗಿದ್ದಾನಾ? ನೀನು ಹೇಳು. ನಿಂಗೆ ಇಷ್ಟ ಇದ್ದರೆ ನಾವೇನು ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ ಮಗಳೇ. ನಾನು ಹೇಳೋಕ್ಕೆ ಏನಿದೆಯಮ್ಮ? ನನ್ನ ಮದುವೆ ನಿರ್ಧಾರ ನಿಮ್ಮಿಬ್ಬರಿಗೆ ಬಿಟ್ಟಿದ್ದು ಅಂತ ನಾನು ಯಾವತ್ತೋ ಹೇಳಿದ್ದೀನಿ. ಆದರೆ ಆ ಹುಡುಗ ಮತ್ತವನ ಮನೆಯವರು ವರದಕ್ಷಿಣೆ ಕೇಳಬಾರ್ದು ಅಷ್ಟೇ. ಮತ್ತು ನನ್ನ ಸಂಬಳ ಕೂಡ ಕೇಳಬಾರ್ದು ಅವರು. ನಾನು ಅರ್ಧ ಸಂಬಳ ಮಾತ್ರ ಕೊಡ್ತೀನಿ ಅವ್ರ ಮನೆಗೆ. ಇನ್ನು ಈ ಹುಡುಗ ಮತ್ತೊಂದು ಫ್ಯಾಮಿಲಿ ಹೆಂಗೆ ಏನು ಅಂತ ನನಗೆ ಗೊತ್ತಿಲ್ಲ. ಹುಡುಗ ಮಾತ್ರ ನೋಡೋಕೆ ಚೆನ್ನಾಗಿದ್ದಾರೆ, ಒಳ್ಳೆ ರೀತಿಲಿ ಮಾತಾಡ್ತಾರೆ, ಎಜುಕೇಟೆಡ್ ಬೇರೆ. ಎಜುಕೇಟೆಡ್ ಅಲ್ವಾ, ಅದಕ್ಕೆ ನಂತರನೇ ಸಾಫ್ಟಾಗಿ ಮಾತಾಡ್ತಾರೆ ಅವರು. ಇದನ್ನ ಬಿಟ್ಟು ನನಗೆ ಬೇರೇನೂ ಗೊತ್ತಿಲ್ಲ ಕಣಮ್ಮ. ಹಂಗಾರೆ ನಾವು ವಿಚಾರಿಸಿ ನೋಡ್ತೀವಿ ಕಣವ ದೀಪ. ಹುಡುಗ ಒಳ್ಳೆಯನು ಅಂತಾದರೆ, ಅವ್ನ ಫ್ಯಾಮಿಲಿಯವರು ಒಳ್ಳೆಯನು ಅಂತ ಗೊತ್ತಾದರೆ ಮುಂದೆ ಮದುವೆ ಮಾತುಕತೆ ನಡೆಸೋದಿಲ್ಲವ? ಹ್ಞೂ ಅಪ್ಪ, ನೀವು ಹೆಂಗೆ ಹೇಳ್ತೀರೋ ಹಂಗೆ. ನನಗೆ ಇವಾಗ ನಿದ್ದೆ ಬರ್ತಾ ಇದೆ, ಹೋಗಿ ಮಲ್ಕೊಳ್ತೀನಪ್ಪ. ಏನಕ್ಕ ಇವತ್ತು ನನ್ನ ರೂಮಿಗೆ ಬಂದು ಕುತ್ಕೊಂಡಿದ್ದೀರಾ? ಹ್ಞೂ, ಸುಮ್ಮನೆ ಬಂದೆ. ಬಾ ಕುತ್ಕೋ ಬಾ. ಅಕ್ಕ, ಹುಡುಗ ಹೇಗಿದ್ದಾನೆ? ನೋಡು ದೀಪ್ತಿ, ಯಾರೇ ಆಗಲಿ ಅವ್ರಿಗೆ ಗೌರವ ಕೊಟ್ಟು ಮಾತಾಡಬೇಕು ಅಂತ ನಿನಗೆ ಹೇಳಿಲ್ವಾ? ನಾವು ಎಜುಕೇಟೆಡಾಗಿ ನಾವೇ ಈ ಥರ ಮಾತಾಡಿದ್ರೆ ಇನ್ನು ಬೇರೆಯವ್ರು ಹೆಂಗೆ ಮಾತಾಡ್ತಾರೆ ಹೇಳು? ನಾವು ಬಹುವಚನ ಬಳಸಿ ಮಾತಾಡಿದ್ರೆ ನಮ್ಮ ಗಂಟೆನ ಗರ್ಕಲ್ಲ ದೀಪ್ತಿ. ಮನುಷ್ಯನಿಗೆ ಫಸ್ಟ್ ಗೌರವ ಕೊಡಬೇಕು. ನಾವೇನು ಚಿಕ್ಕ ಮಕ್ಕಳಲ್ಲ, ಹೋಗ್ಲಾ ಬಾರ್ಲಾ ಕಣ್ಲಾ ಅಂತೆಲ್ಲ ಮಾತಾಡೋಕ್ಕೆ. ನಾವು ಶಾಲೆ ಕಾಲೇಜುಗಳಲ್ಲಿ ಕಲ್ತಿದ್ದೋ ಅದನ್ನೇ, ಒಬ್ರಿಗೆ ಗೌರವ ಕೊಟ್ಟು ಮಾತಾಡಬೇಕು ಅನ್ನೋದನ್ನು. ತಪ್ಪಾಯಿತು ಬಿಡಿ ಅಕ್ಕ, ಇನ್ಮೇಲೆ ಹಿಂಗೆಲ್ಲ ಏಕವಚನ ಬಳಸಲ್ಲ. ಗುಡ್ ಗರ್ಲ್ ನನ್ನ ತಂಗಿ. ಈಗ ಹೇಳಕ್ಕ, ಆ ಗೋವಿಂದ್ ಹೆಂಗಿದ್ದಾರೆ? ನೋಡೋಕ್ಕೆ ಅಷ್ಟೊಂದು ಸ್ಮಾರ್ಟ್ ಆಗಿಲ್ಲ ಅಂತಂದ್ರೂ ಲಕ್ಷಣವಾಗಂತೂ ಇದ್ದಾರೆ. ನನಗಿಂತ 5 ವರ್ಷ ದೊಡ್ಡವರು. ಅವ್ರಿಗೀಗ 30 ವರ್ಷ. ಅವ್ರ ಅಕೌಂಟ್ ಓಪನ್ ಮಾಡ್ಸೋಕ್ಕೆ ಆಧಾರ್ ಕಾರ್ಡ್ ಕೊಟ್ಟಿದ್ರಲ್ವಾ, ಅದ್ರಲ್ಲಿ ನೋಡಿದೆ. ಹಂಗೆ ಸ್ವಲ್ಪ ಕಪ್ಪಿದ್ರು ಲಕ್ಷಣವಾಗಂತೂ ಇದ್ದಾರೆ. ಬಾಹ್ಯ ಸೌಂದರ್ಯ ಅಗತ್ಯ ಇಲ್ಲ ಅಂತ ನಿಮಗೂ ಗೊತ್ತಲ್ವ ದೀಪ್ತಿ. ಅವ್ರ ಮನಸ್ಸಿಂದ ಒಳ್ಳೆಯರಾಗಿದ್ದರೆ ಸಾಕು. ಅಂದ ಚಂದಕ್ಕೆ ನಾನೇನು ಇಂಪಾರ್ಟೆನ್ಸ್ ಕೊಡಲ್ಲ. ನನ್ನನ್ನು ಅರ್ಥ ಮಾಡಿಕೊಂಡು ನನಗೆಲ್ಲರಲ್ಲೂ ಸಪೋರ್ಟ್ ಮಾಡಿಕೊಂಡು ನನ್ನ ಜೊತೆಗೆ ಚೆನ್ನಾಗಿದ್ದರೆ ಸಾಕು. ನಾನು ಸ್ವಲ್ಪ ದಪ್ಪ ಇದ್ದ ಮಾತ್ರಕ್ಕೆ ನನಗೇನು ಮನಸ್ಸಿಲ್ವಾ? ನಮ್ಮ ಜನ ಇವಾಗೆಲ್ಲ ಗುಣಕ್ಕೆ ಮನಸ್ಸಿಗೆ ಬೆಲೆ ಕೊಡಲ್ಲ. ಬರೀ ಅಂತಸ್ತು ಆಸ್ತಿ ಅದಕ್ಕೆ ಬೆಲೆ ಕೊಡೋದು. ಆದರೆ ಈ ಗೋವಿಂದ್ ಅವ್ರು ನೋಡಿದಾಗ ನನಗೆ ಅವ್ರು ಬೇರೆ ಅಂತಲೇ ಅನ್ನಿಸ್ತು. ಅವರು ಈ ಬಾಹ್ಯ ಸೌಂದರ್ಯಕ್ಕೆಲ್ಲ ಬೆಲೆ ಕೊಡಲ್ಲ ಅಂತ ಅನ್ನಿಸ್ತು. ನನ್ನ ಥರನೇ ಬಾಯ್ ಬಿಟ್ಟು ಹೇಳ್ದೆ ಗೊತ್ತಾ, ನಾನು ತುಂಬ ದಪ್ಪ ಇದ್ದೀನಿ, ಬೇರೆ ಯಾರ ಚೆನ್ನಾಗಿರೋ ಹುಡುಗಿ ನೋಡಿ ಮದುವೆ ಆಗ್ರಿ ಅಂತ. ಆದರೆ ನಾನು ದಪ್ಪ ಇರೋದ್ರ ಬಗ್ಗೆ ಅವ್ರು ಪಾಸಿಟಿವ್ ಆಗಿ ಮಾತಾಡಿದ್ರು ಗೊತ್ತಾ. ನೀನು ಇಷ್ಟೆಲ್ಲ ಹೇಳ್ತಾ ಇದೀಯಾ ಅಂದಮೇಲೆ ಹುಡುಗ ಒಳ್ಳೆಯೇ ಆಗಿರ್ತಾನೆ ಬಿಡು. ಹೆಂಗೋ ನೀನು ಅರ್ಥ ಮಾಡಿಕೊಂಡು ಪ್ರೀತಿಸೋ ಹುಡುಗ ಸಿಕ್ಕರೆ ಸಾಕು. ನೀನು ಹುಟ್ಟಿದಾಗಿಂದ ತುಂಬ ತೆಳ್ಳಗಿದೆಯಾ ಅಂತ ಅಮ್ಮ ಅದೊಂದು ಔಷಧಿ ಕುಡಿಸ್ತಾ ಇದ್ದಿದ್ರೆ ಇವತ್ತಿಷ್ಟೆಲ್ಲ ಸಮಸ್ಯೆನೇ ಆಗ್ತಾ ಇರಲಿಲ್ಲ. ಹೋಗ್ಲಿ ಬಿಡು ಅಕ್ಕ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ. ಹೋಗ್ಲಿ ಬಿಡು ಅಕ್ಕ, ಎಲ್ಲ ಒಳ್ಳೇದಾದರೆ ಸಾಕು. ನೀನು ಚೆನ್ನಾಗಿ ನೋಡ್ಕೊಳ್ಳೋರು ಸಿಕ್ಕರೆ ಸಾಕು. ಹಲೋ ನಿಂಗಣ್ಣ, ನಾನು ರಾಮಣ್ಣ ಮಾತಾಡ್ತಿರೋದು. ಕಣಣ್ಣ, ಅದೇ ಆ ಬ್ಯಾಂಕ್ನ ಕೆಲಸ ಮಾಡಲ್ಲ ನನ್ನ ಮಗಳಯ್ಯ. ಅದೇನಿಲ್ಲ ನಿಂಗಣ್ಣ, ಅದೇ ನಿಮ್ಮೂರಿನಾಗೆ ಶಾಂತ ಮತ್ತು ರವಿ ಅಂತ ಅವ್ರ ಮಗ ಗೋವಿಂದ್ ಅಂತ ಇದ್ದಾರಲ್ಲ, ಅದೇಯ ಗೋವಿಂದ್ ಅಂತ. ಅವ್ರ ಬಗ್ಗೆನೇ ಕೇಳಬೇಕಾಯ್ತು, ಅದಕ್ಕೆ ಫೋನ್ ಮಾಡಿದೆ. ನಿಂಗಣ್ಣ, ನನ್ನ ಮಗಳಯ್ಯ. ನನ್ನ ಮಗಳ ಮದುವೆ ಬಗ್ಗೆನೇಯ. ಆ ಗೋವಿಂದ್ ಅವ್ರ ಮನೆಯವ್ರ ಬಗ್ಗೆ ಎಲ್ಲ ಹೆಂಗಣ್ಣ, ಒಳ್ಳೆಯರಾ? ಹಲೋ ಮಂಜಕ್ಕ, ನಾನು ಅನ್ಪೂರ್ಣ ಮಾತಾಡ್ತಿರೋದು. ಕೇಳಿಸ್ತಾಯ್ತಾ? ಎಲ್ಲ ಚೆನ್ನಾಗಿದ್ದೀವಿ. ನೀವು?
ಅದೇ ಏನೋ ಒಂಚೂರು ಮಾತಾಡಬೇಕಾಯ್ತು, ಅದಕ್ಕೆ ಫೋನ್ ಮಾಡಿದೆ. ಅದೇ ನಿಮ್ಮೂರ್ನಾಗೆ ಶಾಂತ ಮತ್ತು ರವಿ ಅಂತ, ಅವ್ರ ಮಗ ಗೋವಿಂದ್ ಅಂತ, ಅವ್ರ ಮನೆಗೆಲ್ಲ ಹೆಂಗಕ್ಕ? ಒಳ್ಳೆ ಮನಸ್ಸಾ? ಒಳ್ಳೆ ಹುಡುಗನಾ? ಎಲ್ಲರಿಗೂ ಕೇಳ್ದೆ ಕಣ್ರಿ ನಾನು, ಒಳ್ಳೆ ಹುಡುಗ ಅಂತೆ, ಮಾಡ್ಬೋದು ಮದುವೆ ಅಂತಂದರು. ದೀಪಾ ನಿನ್ನ ಮದುವೆ ಬಗ್ಗೆನೇ ಮಾತಾಡ್ತಾ ಇದ್ವಿ. ನೀನು ಹೇಳ್ದಲ್ಲ ಹುಡುಗನ ಬಗ್ಗೆನೇ ವಿಚಾರಿಸ್ತಾ ಇದ್ವಿ ಫೋನ್ ಮಾಡಿ. ಹುಡುಗನ ಬಗ್ಗೆ ಎಲ್ಲರೂ ಒಳ್ಳೇದೇ ಹೇಳ್ತೀರ ಕಣವ. ಒಳ್ಳೆ ಹುಡುಗ ಅಂತೆ, ಒಳ್ಳೆ ಮನೆಯವರಂತೆ. ಆದರೆ ಅವ್ರ ಅವ್ನ ಬಾಯಿ ಹೊಸಿ ಜೋರಂತೆ ಕಣವ. ಬಾಯಿ ಹೊಸಿ ಜೋರಾದ್ರೂ ಒಳ್ಳೆಳೆ ಅಂತೆ. ಅವ್ರ ಅಪ್ಪ ಅಮ್ಮ ಹೆಂಗಾರ ಇರಲಿ ಬಿಡು, ಹುಡುಗ ಒಳ್ಳೆನಾಗಿತ್ತು ಅನ್ಸಿಸ್ಕೊಂಡವ್ರೆ ಸಾಕಲ್ಲ. ನೀನು ಅಂದರೆ ನಾಳೆನೇ ಮಾತುಕತೆಗೆ ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ನಿಮ್ಮಿಷ್ಟ ಕಣಮ್ಮ. ದೀಪಾ ಅವರೇ ಏನಾದರೂ ಯೋಚನೆ ಮಾಡಿದ್ರಾ? ನಿಮ್ಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ? ಬೆಳಗ್ಗೆ ಸಂಜೆ ನಾನು ಹಿಂದೆನೇ ಬರ್ತಾ ಇರ್ತೀರಲ್ಲ. ಹಾಗೆಲ್ಲ ಏನಿಲ್ಲ ಕಣ್ರಿ. ಅಲ್ಲಿ ನೋಡ್ರಿ, ಇಲ್ಲಿ ಗೊಬ್ಬರ ತುಂಬಿಟ್ಟು ಟ್ಯಾಕ್ಟ್ರು. ನಾನು ಗೊಬ್ಬರನ ಹೊಲಕ್ಕೆ ತಗೊಂಡು ಹೋಗ್ತಾ ಇದ್ದೆ, ಹಂಗೆ ನೀವು ಕಂಡ್ರಲ್ಲ, ಮಾತಾಡಿಸ್ಬೇಕು ಅಂತ ಅನಿಸ್ತು, ಅದಕ್ಕೆ ಬಂದೆ. ಸಂಜೆ ಹೊತ್ತು ನಿಮ್ಮನ್ನು ನೋಡಬೇಕು ಅನಿಸುತ್ತೆ, ಹಂಗಾಗಿ ಇಲ್ಲಿಗೆ ಬರ್ತೀನಿ. ನಮ್ಮೂರಿಂದ ಇಲ್ಲಿಗೆ 10 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ನೀವು ನೋಡಿದ್ರೆ ನಾನೇನೋ ಖಾಲಿ ಕುಂತೀನಿ, ಹೋಗೊಬ್ರು ಹುಡುಗಿರನ್ನ ನೋಡಿಕೊಂಡು ರೇಗಿಸ್ಕೊಂಡು ಕೂತ್ಕೊಳ್ತೀನಿ, ಪೋಲಿ ಅನ್ನಂಗೆ ಮಾತಾಡ್ತಾ ಇದ್ದೀರಾ. ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಕಣ್ರಿ, ಸಾರಿ. ಸರಿ, ನನಗೆ ಇವಾಗ ಟೈಮ್ ಆಯಿತು, ನಾನು ಹೊರಡ್ತೀನಿ. ಕೆಲವು ಸಮಯಗಳ ನಂತರ. ಇದೇನು ಇವತ್ತು ಗೋವಿಂದ್ ಎಲ್ಲೂ ಕಾಣಿಸ್ತಾನೆ ಇಲ್ಲ? ಓ, ನಾನು ಬೆಳಗ್ಗೆ ಹಂಗೆ ಅಂದೇನ್ಬಿಟ್ಟು ಬೇಜಾರ ಮಾಡ್ಕೊಂಡಿರ್ತಾರೋ ಏನೋ. ನೋಡ್ತಾ ಇರಿ, ಸಂಜೆ ನಮ್ಮ ದೀಪ ಅವರಿಗೆ ಒಂದು ಸರ್ಪ್ರೈಸ್ ಕಾದಿದೆ. ನಿಮ್ಗೇನಾದರೂ ಗೊತ್ತಾಯ್ತಾ ಸರ್ಪ್ರೈಸ್ ಏನು ಅಂತ? ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯಸ್ ಕಾರ್ಟೂನ್ ವರ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.